ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಬರವಣಿಗೆಯ ಲೋಕ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಹಿಂದಿನ ವಿಡಿಯೋದಲ್ಲಿ ವರ್ಣಮಾಲಾಕ್ಷರಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವತ್ತಿನ ವಿಡಿಯೋ ಬಂದು ಗುಣಿತಾಕ್ಷರಗಳ ಚಿಹ್ನೆಗಳ ಬಗ್ಗೆ ವಿಡಿಯೋ. ನೆಕ್ಸ್ಟ್ ನಾವು ಕಲಿಯುವಂಥ ಕಾಗುಣಿತಕ್ಕೆ ಇದು ತುಂಬಾನೇ ಉಪಯೋಗ ಆಗುತ್ತೆ. ಆದ್ರಿಂದ ಗುಣಿತಾಕ್ಷರಗಳ ಚಿಹ್ನೆಗಳ ಬಗ್ಗೆ ಗಮನವಿಟ್ಟು ಈ ಪೂರ್ತಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಲ್ ಅಂತ ಹೊಡೆದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೆ ಅದು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಆಗೆ ಬರುವಂಥ ಗುಣಿತಾಕ್ಷರ ಚಿಹ್ನೆ ಯಾವುದು ಅಂದರೆ ತಲೆ ಕಟ್ಟು. ಏನು? ತಲೆ ಕಟ್ಟು. ಎರಡನೆಯದು ಆ ಅನ್ನೋದು ದೀರ್ಘವಾಗಿರೋದ್ರಿಂದ ಈ ತಲೆ ಕಟ್ಟಿರೋದು ಇಳಿ, ತಲೆ ಕಟ್ಟಿನ ಇಳಿ ಆಗುತ್ತೆ. ಇದು ಬಂದು ಗುಡಿಸು, ಗುಡಿಸಿನ ದೀರ್ಘ. ಈ ಅಂತ ನಾವು ದೀರ್ಘವಾಗಿ ಕರಿತೀವಲ್ವಾ, ಅದರಿಂದ ಇದು ಗುಡಿಸಿನ ದೀರ್ಘ. ಇದು ಕೊಂಬು, ಇದು ಕೊಂಬಿನ ಇಳಿ. ಇದು ಕೊಂಬು, ಕೊಂಬಿನ ಇಳಿ. ರು, ಇನ್ನು ರು, ಇದನ್ನ ನಾವು ಒಟ್ರು ಸುಳಿ ಅಂತ ಕರಿತೀವಿ. ನೀವು ಕಾಗುಣಿತ ಅಕ್ಷರಗಳನ್ನ ಬರೀಬೇಕಾದ್ರೆ ಇವುಗಳ ಎಲ್ಲ ಪರಿಚಯ ಸಂಪೂರ್ಣವಾಗಿ ಅಲ್ಲಿ ಆಗುತ್ತೆ. ಅದಕ್ಕಿಂತ ಮುಂಚೆ ಅಲ್ಲಿ ಬಳಸುವಂಥ ಚಿಹ್ನೆಗಳು ಇವು. ಎ ಅಂದರೆ ಏತ್ವ. ದೀರ್ಘವಾಗಿರೋದ್ರಿಂದ ನಾವು ಏನನ್ನ ಸೇರಿಸ್ಬೇಕು ಅದಕ್ಕೆ ಅಂದರೆ, ಇಲ್ಲಿ ಹೇಗೆ ಗುಡಿಸಿನ ದೀರ್ಘ ಸೇರಿಸಿದೀವೋ ಇಲ್ಲಿ ಹಾಗೇನೆ ಏತ್ವನ ದೀರ್ಘ. ಇನ್ನು ಐತ್ವ, ಏತ್ವ ಚಿಹ್ನೆ ಹಾಕಿ ಐತ್ವದು ಚಿಹ್ನೆ, ಇದು ಐತ್ವ. ಇನ್ನು ಇದಕ್ಕೆ ನಾವು ಬರಿಬೇಕಾಗಿರುವಂಥ ಚಿಹ್ನೆ ಬಂದು ಓತ್ವ. ಇದು ಓನ ಚಿಹ್ನೆ, ಓತ್ವನ ದೀರ್ಘ. ಔತ್ವ. 1 0 2 0. ಇದಿಷ್ಟು ಗುಣಿತಾಕ್ಷರಗಳ ಚಿಹ್ನೆಗಳು. ಇದರ ಮುಂದಿನ ಭಾಗ ಅಂದರೆ ಒತ್ತಕ್ಷರ ಕಾಗುಣಿತನ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ನಿಮಗೆಲ್ಲ ಉಪಯೋಗ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ. ಯಾವುದಾದ್ರೂ ನಾನು ತಪ್ಪಾಗಿ ಏನಾದರೂ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಆ ತಪ್ಪನ್ನು ಸರಿ ಮಾಡ್ಕೊತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು.